ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಪ್ರಸನ್ ಭಟ್. ಶಿರಸಿಯ ಬನವಾಸಿ ರಸ್ತೆಯಲ್ಲಿ ಆಟೋ ಪಾಯಿಂಟ್ ಎನ್ನುವ ಹೆಲ್ಮೆಟ್ ಅಂಗಡಿಯ ಮೂಲಕ ವೇಗಾ ಕಂಪನಿ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೆಲ್ಮೆಟ್ ಉದ್ಯಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ತಮ್ಮ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಶಿಕ್ಷಣ ಪಡೆದು ಈಗ ಅದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಜೀವನವನ್ನು ಕಟ್ಕೊಂಡಿದ್ದೀರಿ, ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರಿ. ಈ ಪ್ರಮುಖವಾಗಿ ಹೆಲ್ಮೆಟ್ ಅನ್ನು ಗಣನೀಯ ತಗೊಂಡ್ರೆ, ಈಗ ನೀವು ಕಳೆದ 13 ವರ್ಷದಿಂದ ಏನು ಹೆಲ್ಮೆಟ್ ಉದ್ಯಮವನ್ನು ಮಾಡ್ತಾ ಇದ್ದೀರಿ, ಈ ಹೆಲ್ಮೆಟ್ ಅಲ್ಲಿ ಯಾವ್ಯಾವ ರೀತಿ ಹೆಲ್ಮೆಟ್ ಬರ್ತದೆ ಮತ್ತು ಕ್ವಾಲಿಟಿ ವೈಸು ಏನು ಡಿಫ್ರೆನ್ಸ್ ಬರ್ತದೆ? ನಮ್ಮ ದೇಶದಲ್ಲಿ ಬರುವಂಥ ಹೆಲ್ಮೆಟ್ಗಳಲ್ಲಿ ಹೆಚ್ಚಾಗಿ ಫುಲ್ ಪೇಸ್ ಮತ್ತು ಓಪನ್ ಪೇಸ್ ಅಂತ 2 ಥರ ಹೆಲ್ಮೆಟ್ಗಳಿರ್ತದೆ. ಅದರೊಳಗಡೆ ಈಗ ರೋಡ್ ಸೈಡಲ್ಲಿ ಪ್ಲಾಸ್ಟಿಕ್ ಹೆಲ್ಮೆಟ್ಗಳ ಕ್ವಾಲಿಟಿ ಬೇರೆ, ಬ್ರ್ಯಾಂಡೆಡ್ಡು ಪಾಲಿಕಾರ್ಬೊನೇಟ್ ವೈಸರ್ ಇರೋಂಥ ABS ಹೆಲ್ಮೆಟ್ಗಳು ಬೇರೆ. ಫುಲ್ ಪೇಸ್ ಹೆಲ್ಮೆಟ್ಗಳಲ್ಲಿ ಅದರೊಳಗಡೆ ವಿತ್ ಗಾಗಲ್, ವಿದೌಟ್ ಗಾಗಲ್ ಈ ಥರ ಫೀಚರ್ಸ್ ಇರೋದು ಮತ್ತು ಒಳ್ಳೆ ಕುಷನ್ ಜೊತೆ ಸರಿಯಾದ ಸೈಜ್ ಕ್ವಾಲಿಟಿ ಇರೋ ಹೆಲ್ಮೆಟ್ಗಳು ಬಳಸಬೇಕು. ಓಕೆ ಓಕೆ, ಆ ಥರ. ಈಗ ಕೆಲವೊಬ್ಬರು ಈಗ ಏನು ಬಳಸಬೇಕು, ಹೆಲ್ಮೆಟ್ಗಳನ್ನ ಬಳಸಬೇಕಿದ್ರೆ ಪೊಲೀಸರು ಸಿಗ್ತಾರೋ ಅಥವಾ ಮತ್ತೆ ಯಾವುದೋ ಕಾರಣಕ್ಕೆ ಹಾಫ್ ಹೆಲ್ಮೆಟ್ಗಳನ್ನು ಬಳಸ್ತಾರೆ. ಈ ಹಾಫ್ ಹೆಲ್ಮೆಟ್ಗಳನ್ನು ಬಳಸೋದು ಎಷ್ಟು ಸುರಕ್ಷತೆ? ಅದಕ್ಕೆ ಓಪನ್ ಪೇಸ್ ಹೆಲ್ಮೆಟ್ ಅಂತ ಹೇಳ್ತಾರೆ. ಅದರೊಳಗಡೆ ದವಡೆ ಮತ್ತು ಮೂಗಲ್ಲ, ಅದರೊಳಗಡೆ ಸುರಕ್ಷತೆ ಇಲ್ಲ. ಅದನ್ನು ಸಿಟಿ ಒಳಗೆ ಸಣ್ಣದಾಗಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಕಡಿಮೆ ವೇಗದಲ್ಲಿ ಓಡಿಸ್ಲಿಕ್ಕೆ ಅದನ್ನ ಬಳಸ್ಬೋದು. ಆದರೆ ಬಿದ್ದಾಗ ದವಡೆ ಮೂಗುಗಳಿಗೆ ಸೇಫ್ಟಿ ಇಲ್ಲ. ಅದು ಯಾವುದೇ ಕಾರಣಕ್ಕೆ ಫುಲ್ ಪೇಸ್ ಹೆಲ್ಮೆಟ್ ಬಳಸಿದ್ರೆ ಮಾತ್ರ ಬಿದ್ದಾಗ ಸಂಪೂರ್ಣ ಸುರಕ್ಷತೆ ಸಿಗ್ಲಿಕ್ಕೆ ಸಾಧ್ಯ. ಅದನ್ನ ಸರಿಯಾದ ಇವ್ರ ಮುಖದ ಸೈಜಿಗೆ ಸರಿಯಾದ ಸೈಜನ್ನು ಸರಿಯಾಗಿ ಆ ಸೈಜಲ್ಲಿ ಕಲರಲ್ಲಿ ಇವ್ರಿಗೆ ಸರಿಯಾಗಿರುವಂಥ ಎಲ್ಲ ಹೆಲ್ಮೆಟ್ಗಳು ಅವೈಲೇಬಲ್ ಇರ್ತದೆ. ಸರಿಯಾಗಿ ಚೂಸ್ ಮಾಡಿದ್ರೆ ಬಳಸ್ಲಿಕ್ಕೂ ಇಂಟ್ರೆಸ್ಟ್ ಇರ್ತದೆ ಅವರಿಗೆ. ಈಗ ಕೆಲವು ಸಲ ಏನಾಗತ್ತೆ ಕೇಳಿದ್ರೆ, ಅಂದ್ರೆ ಯಾವುದೋ ಒಂದು ಪೊಲೀಸರು ಕಾರಣಕ್ಕೋ ಮತ್ತೆ ಯಾವುದೋ ಕಾರಣಕ್ಕೋ ಹಾಫ್ ಹೆಲ್ಮೆಟ್ಗಳನ್ನು ಬಳಸ್ತಾರೆ. ಅದು ಗಾಳಿಗೆ ಒತ್ತೋದು ಆ ಥರ ಸಮಸ್ಯೆಗಳು ಸಾಕಷ್ಟುಗಳು ಕಂಡು ಬರ್ತದೆ. ಅದ್ರ ಜೊತೆಗೆ ಈ ರಸ್ತೆ ಪಕ್ಕ ಅಂಗಡಿ ಹಾಕೊಂಡು ಒಂದು 100 ರೂಪಾಯಿಗೋ 200 ರೂಪಾಯಿಗೋ ಹೆಲ್ಮೆಟ್ಗಳು ಸಿಗುತ್ತೆ. ಅದು ಎಷ್ಟು ಮಟ್ಟಿಗೆ ಸುರಕ್ಷತೆ ಗಟ್ಟಿ ಇರ್ತದೆ? ಅದು ಇಲ್ಲ, ಅದು ಆರ್ಡಿನರಿ ಪ್ಲಾಸ್ಟಿಕ್ ಹೆಲ್ಮೆಟ್ ಆಗಿರ್ತದೆ. ಅದ್ರೊಳಗಡೆ ಬಿದ್ದರೆ ಸೇಫ್ಟಿ ಇಲ್ಲ. ಅದ್ರೊಳಗಿರೋ ಗ್ಲಾಸು ಅದು ಅಕ್ರಾಲಿಕ್ ಇಂದಾಗಿರ್ತದೆ. ಕೆಲವೊಂದ್ಸಲ ಅದೇ ಬಿದ್ದಾಗ ಒಡೆದು ಕಣ್ಣಿಗೆ ಸುಚ್ಚೋ ಚಾನ್ಸ್ ಇರ್ತದೆ. ಕ್ವಾಲಿಟಿ ಹೆಲ್ಮೆಟಲ್ಲಿ ABS ಬಾಡಿ ಇದ್ದು ಪಾಲಿಕಾರ್ಬೊನೇಟ್ ಸಿಲಿಕಾನ್ ಕೋಟೆಡ್ ವೈಸರ್ ಇರ್ತದೆ. ಅದು ಬಿದ್ದರೆ ಒಡೆಯೋ ಚಾನ್ಸಸ್ ಕಡಿಮೆ ಇರ್ತದೆ. ಆ ಥರ ಹೆಲ್ಮೆಟಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಿಂದ ಬಳಸೋರಿಗೆ ತುಂಬ ತೊಂದರೆ ಆಗ್ಬೋದು. ಈಗ ಅದ್ರ ಜೊತೆಗೆ ಈಗ ಕೆಲವೊಬ್ರು ಅನಿಸಿಕೆ ಏನು ಕೇಳಿದ್ರೆ, ಹೆಲ್ಮೆಟ್ ಹಾಕೋದ್ರಿಂದ ಕೂದಲು ಉದುರತ್ತೆ, ಅಂದ್ರೆ ಹೀಟ್ ಆಗೋ ಮತ್ತೆ ಯಾವುದೋ ಕಾರಣಕ್ಕೆ ಕೂದಲು ಉದುರತ್ತೆ ಅಂತ ಸಾಕಷ್ಟು ಜನ ಹೆಲ್ಮೆಟ್ ಹಾಕಲ್ಲ. ನೀವೇನು ಹೇಳ್ತೀರಿ? ಇಲ್ಲ, ಆ ಥರ ಭಾಳ ಹೊತ್ತು ಹಾಕುವಂಥ ಸಂದರ್ಭ ಇದ್ದರೆ ಏರ್ ಸ್ವಿಚಸ್ ಇರೋ ಹೆಲ್ಮೆಟ್ ಸಿಗುತ್ತೆ. ಅದರಲ್ಲಿ ಏನು ರೈಡ್ ಮಾಡೋ ಟೈಮ್ನಲ್ಲಿ ಸರಿಯಾಗಿ ತಲೆ ಗಾಳಿ ಬರೋ ಹಂಗೆಲ್ಲ ವ್ಯವಸ್ಥೆ ಇರುವಂಥ ಹೆಲ್ಮೆಟ್ ಇರುತ್ತೆ, ಅದನ್ನ ಬಳಸ್ಬೋದು. ಆವಾಗ ಆ ಥರ ಕ್ವಶನ್ ಬರೋದಿಲ್ಲ, ಅದನ್ನ ಬಳಸ್ಬೋದು. ಇನ್ನು ಮತ್ತೆ ಒಬ್ರು ಹೆಲ್ಮೆಟ್ ಅನ್ನ ಮತ್ತೊಬ್ರು ಅಂದ್ರೆ ಈ ಕಂಡವರು ಹಾಕ್ತಾ ಇರ್ತಾರೆ, ಅಥವಾ ಇನ್ನೊಬ್ರದ್ದು ಅದು ಹೆಲ್ಮೆಟ್ ಒಳಗಿನ ಕುಶನ್ಗಳಂತೂ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೂ ಅಂದ್ರೆ ತುಂಬಾ ವರ್ಷಗಳಿಂದ ಅದನ್ನೇ ಬಳಸ್ತಾ ಇರ್ತಾರೆ. ಏನ್ ಹೇಳ್ತೀರಿ? ಆಕ್ಚುಲಿ ಹೆಲ್ಮೆಟ್ ಹೇಗೆ ನಾವು ಒಂದು ಬಟ್ಟೆ ತುಂಬಾ ಗಲೀಜಾದಾಗ ಅದನ್ನ ಬಿಟ್ಟು ಹೊಸ ತಗೊಂಡು ಬಳಸ್ತೇವೆ, ಹಾಗೆ 3-4 ಇಯರ್ಸಲ್ಲಿ ಒಂದು ಹೊಸ ಹೆಲ್ಮೆಟ್ ತಗೊಳ್ಬೇಕು. ಜೊತೆಗೆ ಶರ್ಟ್ ಒಳಗಡೆ ಹೇಗೆ ಬನಿಯನ್ ನಾವು ಬಳಸ್ತೇವೆ ಆ ಥರ ಸ್ವೆಟ್ ಕ್ಯಾಪ್ ಅಂತ ಹೆಲ್ಮೆಟ್ ಒಳಗೂ ಸಿಗುತ್ತೆ. ಅದನ್ನ ಇಟ್ಕೊಂಡು ಪದೇ ಪದೇ ತೊಳ್ಕೊಂಡು ಕ್ಲೀನಾಗಿ ಬಳಸಿದ್ರೆ ಆ ತೊಂದರೆಯಿಂದೆಲ್ಲ ಬಚಾವಾಗ್ಬೋದು. ಇನ್ನು ಕೆಲವು ಜನ ಹೆಲ್ಮೆಟ್ಗಳನ್ನ ಬಳಸ್ಬೇಕಿದ್ರೆ ಅಂದ್ರೆ ಅದೇನು ಗಾಜುಗಳು ಬರ್ತಲ್ಲ, ಆ ಗಾಜಲ್ಲಿ ಸಾಕಷ್ಟು ಕ್ವಾಲಿಟಿ ಡಿಫ್ರೆನ್ಸ್ಗಳು ಇರುತ್ತೆ. ಜೊತೆಗೆ ಆ ಗಾಜಿನ ಮೇಲೆ ಅಂದ್ರೆ ಗೀರ್ಗಳ ಅದು ಅರ್ಧ ಒಡೆದಿರುತ್ತೆ, ಇಲ್ಲ ಗೀರ್ಗಳಾಗಿ ಮುಂದ್ಗಡೆ ಕಾಣೋದೇ ಇಲ್ಲ. ಹಾಗಿದ್ರು ಒಂದು ಹೆಲ್ಮೆಟ್ ಹಾಕಬೇಕು ಅನ್ನೋ ಕಾರಣಕ್ಕೆ ಹಾಕ್ತಾರೆ. ನೀವೇನು ಹೇಳ್ತೀರಿ? ಇಲ್ಲ, ಹೆಲ್ಮೆಟ್ ಹೇಗೆ ಗಾಡೀಲಿ 3 ತಿಂಗಳ 6 ತಿಂಗಳಿಗೆ ಸರ್ವಿಸ್ ಇದೆಯೋ ಹಾಗೆ ಹೆಲ್ಮೆಟ್ ಟೈಮ್ಲಿ ಸರ್ವಿಸ್ ಮಾಡಿಕೊಂಡು ಅದರೊಳಗೆ ಹೋಗಿರೋ ಪಾರ್ಟ್ಸು ಗ್ಲಾಸ್ ಎಲ್ಲ ಸರಿಯಾಗಿ ಹಾಕೊಂಡು ಬಳಸಿದ್ರೆ ಮಾತ್ರ ಪ್ರಯೋಜನ ಇದೆ. ಇಲ್ಲಾಂದ್ರೆ ಗೀರ್ ಆಗಿರೋ ಗ್ಲಾಸ್ ಭಾಳ ದಿವಸ ಬಳಸಿದ್ರೆ ನಿಮ್ಮ ಕಣ್ಣಿನ ನಂಬರೇ ಚೇಂಜ್ ಆಗಿ ಹೋಗ್ತದೆ. ಓಕೆ, ಆವಾಗ ಮತ್ತೆ ನಿಮ್ಗೆ ಹೆಲ್ಮೆಟ್ಟು ಚೇಂಜ್ ಮಾಡೋದಲ್ಲದೆ ಬೇರೆ ಚಸ್ಮಾನು ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಅದನ್ನ ಟೈಮ್ಲಿ ಸರ್ವಿಸ್ ಮಾಡ್ಕೋತಾ ಇರಬೇಕು. ಅದನ್ನ ನೋಡ್ಕೋತಾ ಇದ್ರೆ ಮತ್ತೆ ಹೆಲ್ಮೆಟ್ ಅನ್ನ ಮಿರರಿಗೆ ಸಿಕ್ಸೋದು, ರೋಡ್ ಮೇಲಿನ ಧೂಳೆಲ್ಲ ಗ್ಲಾಸ್ ಮೇಲೆ ಬಿದ್ದಾಗ ಸಿಕ್ಕಾಬಟ್ಟೆ ಒರೆಸೋದು ಎಲ್ಲ ಮಾಡ್ಬಾರ್ದು.
ಆ ಹೆಲ್ಮೆಟನ್ನು ಸರಿಯಾಗಿ ಇಟ್ಕೊಳ್ಬೇಕು. ಗ್ಲಾಸ್ ಮೇಲೆ ಏನಾದ್ರು ಧೂಳಿದ್ರೆ ಅದನ್ನು ಒಳ್ಳೆ ಬಟ್ಟೆಯಲ್ಲಿ ನಿಧಾನವಾಗಿ ಒರೆಸಿದ್ರೆ ಚೆನ್ನಾಗಿ ಭಾಳ ದಿವಸ ಇಟ್ಕೊಳ್ಬೋದು. ಓಕೆ, ಈಗ ತಾವು ಕಳೆದ ಒಂದು 13 ವರ್ಷಗಳಿಂದ ವೆಗಾ ಕಂಪನಿಯ ಒಂದು ಅಧಿಕೃತ ಡೀಲರ್ ಆಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಿಮ್ಮ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಈ ವೆಗಾ ಕಂಪನಿ ಹೆಲ್ಮೆಟ್ ಬಗ್ಗೆ ಅಥವಾ ನಿಮ್ಮ ಅಂಗಡಿ ಬಗ್ಗೆ ಏನು ಹೇಳ್ತೀರಿ? ನಾವು ಶುರು ಮಾಡಿದಾಗ ಸಿರ್ಸಿ ಊರಲ್ಲಿ ಆಲ್ಮೋಸ್ಟ್ ಯಾರು ಹೆಲ್ಮೆಟೇ ಬಳಸ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಜನರಿಗೆ ಹೆಲ್ಮೆಟ್ ಕೊಡ್ಬೋದು ಅಂತ ಹೇಳೋ ಒಂದು ವಿಚಾರದಲ್ಲೇ ಹೆಲ್ಮೆಟ್ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಬಂದಿರೋ ವಿಚಾರ ಏನು ಅಂದರೆ, ತುಂಬ ಸಲ ನಾವು ಬೈಕಲ್ಲಿ ಬಿದ್ದಾಗ ಅನುಭವಿಸಿರೋ ಪ್ರಕಾರ ಸಾದಾ ಹೆಲ್ಮೆಟ್ ತೊಗೊಂಡೋದ್ರಿಂದ ತೊಂದರೆ ಇದೆ ಅಂತೇಳಿ ಒಳ್ಳೆ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಈ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಈ ಸಾದಾ ಹೆಲ್ಮೆಟ್ಗಳು 1-2-3 ವರ್ಷನೂ ಬರೋದಿಲ್ಲ, ಅದು 6 ತಿಂಗಳಲ್ಲೇ ಹಾಳಾಗುತ್ತೆ. ಅದರಿಂದ ಜನರಿಗೂ ತೊಂದರೆ ಆಗುತ್ತೆ. ಮಳೆಗಾಲದಲ್ಲಿ ಅದರೊಳಗೆ ನೀರು ಬರೋದು ಆ ಥರ ಎಲ್ಲ ತೊಂದರೆ ಇರೋದ್ರಿಂದ ಇದೇ ಹೆಲ್ಮೆಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಈ ನಾವು ಮಾಡ್ತಾ ಇರೋ ವೇಗಾ ಹೆಲ್ಮೆಟ್ಗಳಲ್ಲಿ ಪಾರ್ಟ್ಸ್ ಅವೈಲೇಬಿಲಿಟಿ ಎಲ್ಲ ಚೆನ್ನಾಗಿರೋದಕ್ಕೆ ಕಂಪ್ನಿಯಿಂದನೂ ಒಳ್ಳೆ ಸಪೋರ್ಟ್ ಇರೋದಕ್ಕೆ ಅದು ಒಂದನ್ನೇ ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಒಳ್ಳೆ ಯಶಸ್ಸು ಸಿಕ್ಕಿದೆ. ಹಾಗಾಗಿ ಬೇರೆ ಇದಕ್ಕೆ ಹೋಗಲಿಲ್ಲ ನಾವು. ಓಕೆ, ಈಗ ಕೆಲವು ಬಾರಿ ಸಾರ್ವಜನಿಕರು ಏನು ಅಂದರೆ ಮಾರ್ಕೆಟಲ್ಲಿ ಏನು ಮಾತಾಡ್ತಾರೆ ಕೇಳಿದ್ರೆ, ಅಂದರೆ ರಾಜ್ಯದಲ್ಲಿ ಈಗೇನು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಪದೇ ಪದೇ ಹೆಲ್ಮೆಟ್ ವಿಚಾರಕ್ಕೆ ಒಂದಷ್ಟು ನಿಯಮಗಳನ್ನು ರೂಪಿಸ್ತಾ ಬರ್ತಾ ಇದ್ದಾರೆ. ಕೆಲವು ನಗರದಲ್ಲಿ ಹೆಲ್ಮೆಟನ್ನು ಅಂದರೆ ಎಲ್ಲರಿಗೂ ಕಂಪಲ್ಸರಿ ಇದೆ, ಹಿಂಬದಿ ಸವಾರಿಗೂ ಕಂಪಲ್ಸರಿ ಅಂತ ಮಾಡಿದ್ದಾರೆ ಈಗ ಬೆಂಗಳೂರಿನಂಥ ಸಿಟಿಗಳಲ್ಲಿ. ಅದು ಅಂದರೆ ಒಂದಷ್ಟು ಜನ ಯಾವ ರೀತಿ ಅದನ್ನ ಹೇಳ್ತಾರೆ ಕೇಳಿದ್ರೆ, ಹೆಲ್ಮೆಟ್ ಕಂಪನಿಯವರ ಒಂದು ಒತ್ತಡಕ್ಕೋ ಲಾಭಕ್ಕೋ ಮಾಡೋದು ಸರ್ಕಾರ ಈ ಒಂದು ನಿಯಮ ತಂದಿದೆ ಹೇಳಿ ಹೇಳ್ತಾರೆ. ನೀವೇನು ಹೇಳ್ತೀರಿ? ಹಾಂ, ಅದು ಹೇಳೋದು ಕಷ್ಟ. ಆದರೆ ಒಂದೇ ಏನು ಹೇಳ್ಬೋದು ಅಂದರೆ, ಮೋಟರ್ ಸೈಕಲ್ 2 ಚಕ್ರದ ಗಾಡಿ ಓಡಿಸೋದು ಅಂದರೆ ಅದು ಸರ್ಕಸ್ಸೇ. ಅದರಲ್ಲಿ ಎಷ್ಟೊತ್ತಿಗೂ ಬೀಳೋ ಸಾಧ್ಯತೆ ಇರ್ತದೆ. ಆ ವಿಚಾರಗಳನ್ನೆಲ್ಲ ವಿಚಾರ ಮಾಡ್ದೇನೆ ಸರಿಯಾಗಿರೋ ಸೇಫಾಗಿ ಹೆಲ್ಮೆಟ್ ಹಾಕೊಂಡು ಹೋಗೋದು ಯಾವಾಗೂ ಒಳ್ಳೆಯದು. ಪೊಲೀಸರು ಹಿಡಿಯೋದು ಬಿಡೋದು ಅದು ಸೆಕೆಂಡ್ರಿ. ಬಿದ್ದಾಗ ತಲೆ ಭಾಗದಲ್ಲೆಲ್ಲ ಭಾಳ ಮೆತ್ತಗಿರೋದಕ್ಕೆ ಯಾವುದೇ ಥರದ್ದು ರೋಡ್ ಆಗಲಿ ಅಥವಾ ಎಲ್ಲರೂ ಬಿದ್ದಾಗ ಪೆಟ್ಟಾಯಿತು ಅಂದರೆ ತುಂಬ ತೊಂದರೆ ಆಗ್ತದೆ. ಬೇರೆ ಕೈಗೆ ಕಾಲಿಗೆ ಎಲ್ಲರೂ ಪೆಟ್ಟಾದರೆ, ಫ್ರ್ಯಾಕ್ಚರ್ ಆದರೆ ಏನಾದರೂ ಬ್ಯಾಂಡೇಜ್ ಹಾಕಿನಾದ್ರು ಮಾಡ್ಬೋದು. ತಲೆಗೆ ಪೆಟ್ಟಾದರೆ ಟ್ರೀಟ್ಮೆಂಟ್ ಕಷ್ಟ. ಹಾಗಾಗಿ ಆ ವಿಚಾರಗಳನ್ನೆಲ್ಲ ಮರೆತು ಬೈಕ್ ಸವಾರರು ಒಳ್ಳೆ ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ಯಾವಾಗೂ ಒಳ್ಳೆಯದು. ಓಕೆ, ಈಗ ಒಟ್ಟಾರೆಯಾಗಿ ಹೆಲ್ಮೆಟಿನ ವಿಚಾರ ಜನರ ಸುರಕ್ಷತೆ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಮೋಟರ್ ಸೈಕಲ್ಲು ಓಡಿಸೋರು ಯಾವುದೇ ಕಾರಣಕ್ಕೆ ಸರಿಯಾಗಿರೋ ಹೆಲ್ಮೆಟ್ ಹಾಕ್ಕೊಂಡು, ಅದರಿಂದ ಅವ್ರಿಗೆ 2-3 ಥರ ಲಾಭ ಇದೆ. ಒಂದು, ತುಂಬ ದಿವಸ ಹೆಲ್ಮೆಟ್ ಹಾಕದೆ ಸ್ಪೀಡಾಗಿ ಓಡಿಸಿದ್ರೆ ಕಿವಿಲಿ ಗಾಳಿ ಭಾಳ ಸ್ಪೀಡಾಗಿ ಹೋಗೋದಕ್ಕೆ ಕಿವಿನೂ ಮಂದ ಆಗ್ತದೆ. ಎರಡನೇದು, ಕಣ್ಣಿಗೆ ಅದರಿಂದ ಕಂಟಿನ್ಯೂಸ್ ಆಗಿ ಜೋರ ಗಾಳಿ ಹೊಡೆಯೋದ್ರಿಂದ ಕಣ್ಣಿಗೂ ತೊಂದರೆ ಆಗ್ತದೆ. ಹಾಗಾಗಿ ಉತ್ತಮವಾದ ಹೆಲ್ಮೆಟ್ಟು ಜೊತೆಗೆ ಕಾಲಿಗೆ ಶೂಸು ಇದನ್ನೆಲ್ಲ ಹಾಕ್ಕೊಂಡು ಓಡಿಸೋದ್ರಿಂದ ಬಿದ್ದಾಗ ಪೆಟ್ಟಾಗೋ ಪ್ರಮಾಣನೂ ಕಡಿಮೆ ಇರ್ತದೆ. ಅದು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸ. ಅದ್ರ ಜೊತೆಗೆ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಸವಾರರು ಯಾವುದೇ ಕಾರಣಕ್ಕೆ ಒಬ್ಬರು ಇರಲಿ 2 ಜನ ಇರಲಿ, ಬಿದ್ದಾಗ ಸೇಮ್ ಪೆಟ್ಟಾಗೋದಕ್ಕೆ 2 ಜನ ಹಾಕೊಳ್ಳೋದು ಒಳ್ಳೆಯದು. ಅದರೊಳಗೆ 2 ಜನರಿಗೂ ಸೇಫ್ಟಿ ಇದೆ. ಎಲ್ಲರೂ ಸರಿಯಾದ ಸೈಜಿನ ಹೆಲ್ಮೆಟ್ ತಗೊಳ್ಳಿ, ಅದನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಗಾಡಿಯಲ್ಲಿ ಹೆಲ್ಮೆಟನ್ನು ಬಳಸುವಾಗ ಬೆಲ್ಟ್ ಹಾಕದೆ ಯಾವತ್ತೂ ಓಡಿಸ್ಬೇಡಿ. ಯಾಕಂದರೆ ಬೆಲ್ಟ್ ಹಾಕದೆ ಹೆಲ್ಮೆಟ್, ನೀವು ಅಪಘಾತ ಆದಾಗ ನಿಮ್ಮ ತಲೆ ಹೋಗಿ ನೆಲಕ್ಕೆ ಅಥವಾ ಇನ್ನೆಲ್ಲೋ ತಾಗೋದ್ರೊಳಗೆ ಹೆಲ್ಮೆಟ್ ಹಾರೋಗೋ ಚಾನ್ಸ್ ಇರ್ತದೆ. ಸರ್, ಈಗ ಕೆಲವು ಸಲ ಏನಾಗುತ್ತೆ ಕೇಳಿದ್ರೆ, ಯಾರಿಗೋ ಒಬ್ರಿಗೆ ಹೆಲ್ಮೆಟ್ ಬಳಸೋ ಅಭ್ಯಾಸ ಇರಲ್ಲ ಅಥವಾ ಹೆಲ್ಮೆಟ್ ಹಾಳಾದಾಗ ಈಗ ಯಾರೋ ಹೆಲ್ಮೆಟ್ ತಗೋಬೇಕಂತ, ಒಂದು ಒಳ್ಳೆ ಹೆಲ್ಮೆಟ್ ತಗೋಬೇಕಂತ ಅಂಗಡಿ ಹೋಗ್ತಾರೆ. ಸಾಮಾನ್ಯವಾಗಿ ಒಂದು ಒಳ್ಳೆ ಹೆಲ್ಮೆಟ್ ಅಂದರೆ 1,000 ರೂಪಾಯಿನೋ 1,300 1,400 ಈ ರೀತಿ ಇರುತ್ತೆ. ಆಗ ಜನ ಏನು ವಿಚಾರ ಮಾಡ್ತಾರೆ, ಒಂದು ಹೆಲ್ಮೆಟಿಗೆ ಯಾಕೆ ಇಷ್ಟು ಕೊಡಬೇಕು, ಎಲ್ಲೋ ಗಾಡಿ ಮೇಲೆ ಇಟ್ಟ ಯಾರೋ ತಗೊಂಡೋದ್ರೆ 1,500 ರೂಪಾಯಿ ಹೋಯ್ತು ಹೇಳೋಂಥ ವಿಚಾರ ಮಾಡ್ತಾರೆ. ಈ ಜನರ ಮೆಂಟಾಲಿಟಿ ಬಗ್ಗೆ ನೀವೇನು ಹೇಳ್ತೀರಿ? ಅದೇನು ಆ ಥರ ಮಾಡೋದೇನು ಅವಶ್ಯಕತೆ ಇಲ್ಲ. ಈಗ ಬ್ರ್ಯಾಂಡೆಡ್ ಹೆಲ್ಮೆಟಲ್ಲೇ ಒಂದು 700-800 ರೂಪಾಯಲ್ಲೇ ಒಳ್ಳೆ ಹೆಲ್ಮೆಟ್ ಬರ್ತಾ ಇದೆ, ಸಂಪೂರ್ಣ ಸುರಕ್ಷತೆ ಇರೋವಂಥದ್ದು. ಜೊತೆಗೆ ಅಗದಿ ಸುಲಭವಾಗಿ ಇಟ್ಕೊಳ್ಳೋಂಥ ಲಾಕ್ ವ್ಯವಸ್ಥೆನೂ ಬಂದಿದೆ. ಅದನ್ನು ಕಳ್ಕೊಳ್ಳೋ ಸಮಸ್ಯೆನೂ ಇರೋದಿಲ್ಲ. ಆ ಹೆಲ್ಮೆಟನ್ನು ಅಷ್ಟು ಕಡಿಮೆ ರೇಟಲ್ಲಿ ತೊಗೊಂಡು ಸರಿಯಾಗಿ ಭಾಳ ದಿವಸ ಬಳಸೋಂಗೆ ಕಾಪಾಡ್ಕೊಳ್ಬೋದು. ಹಾಗಾಗಿ ರೋಡ್ ಸೈಡಿಂದ ಕಳಪೆ ಮಟ್ಟದ ಹೆಲ್ಮೆಟ್ ತೊಗೊಳ್ದೇ ಒಳ್ಳೆ ಹೆಲ್ಮೆಟ್ ತೊಗೊಂಡು ಇಟ್ಕೊಳ್ಳಿಕ್ಕೆ ಈಗ ಜಾಸ್ತಿ ಅವಕಾಶ ಇದೆ. ಈಗ ಮೊದಲಿನಷ್ಟು ದುಬಾರಿ ಇಲ್ಲ ಹೆಲ್ಮೆಟ್. ಈಗ ರೋಡ್ ಸೈಡಲ್ಲಿ 500 ರೂಪಾಯಿ ಸಿಗತ್ತೆ, ಇಲ್ಲ ನಿಮ್ದು ಅಂಗಡಿಯಲ್ಲಿ ಒಂದು 780-800 ರೂಪಾಯಿ 800 ರೂಪಾಯಿಗೆ ಕರೆಕ್ಟಾಗಿ ಸುರಕ್ಷತೆ ಇರೋಂಥ ಹೆಲ್ಮೆಟೇ ಸಿಗುತ್ತೆ. ಹಾಗಾಗಿ ಅದನ್ನು ಜನರು ತಗೊಳ್ಳೋದು ಒಳ್ಳೇದು. ಈಗ ರೋಡ್ ಸೈಡ್ ಸಿಗುವಂತ ಹೆಲ್ಮೆಟ್ಗಳಲ್ಲೂ ISI ಮಾರ್ಕ್ ಇರುತ್ತಾ? ಅದು ಏನು ISI ಮಾರ್ಕಿಂದ? ISI ಮಾರ್ಕ್ ಇರುತ್ತೆ, ಆದ್ರೆ ಅದು ಒಂಥರ ಡೂಪ್ಲಿಕೇಟ್ ಇದ್ದಂಗೆ. ಅದ್ರೊಳಗೆ ಆ ಸೇಫ್ಟಿ ಇಲ್ದೇನೆ ISI ಮಾರ್ಕ್ ಇರುತ್ತೆ. ಅದ್ರ ಬುಡಕ್ಕೆ ಹೋದ್ರೆ ನಿಮ್ಗೆ ಆ ಸೇಫ್ಟಿಯನ್ನು ಅವ್ರ ಹತ್ರ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೀವೇ ಕೈಯಲ್ಲಿ ಒತ್ತರು ಹೊಡಿತದೆ. ಬೇರೆಯವ್ರು ಯಾರು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಬೇಕಾದ್ರೆ ಚೆಕ್ ಮಾಡ್ಬೋದು. ಗ್ಲಾಸ್ ಅನ್ನೇ ಸ್ವಲ್ಪ ಒತ್ತಿದ್ರೆ ಹೊಡೆಯುತ್ತೆ.
ನಮ್ಮ ಹೆಲ್ಮೆಟ್ಗಳು ನೀವು ಏನೇ ಮಾಡಿದ್ರು ನಿಮ್ಮ ಹತ್ರ ಸುಲಭಕ್ಕೆಲ್ಲ ಹೊಡಿಲಿಕ್ಕೆ ಆಗೋದಿಲ್ಲ. ಅದು ಆಕ್ಸಿಡೆಂಟ್ ಆದಾಗ ಮಾತ್ರ ಅದು ಹೊಡೆಯೋ ಚಾನ್ಸ್ ಇರ್ತದೆ. ಹಾಗಾಗಿ ಅದರದ್ದು ಪತ್ತೆ ಹಚ್ಚೋದು ಭಾಳ ಸುಲಭ. ಆದರೆ ಈಗ ಅಂತ ಡೂಪ್ಲಿಕೇಟ್ ಇದಕ್ಕೆ ಹೆಲ್ಮೆಟ್ಗಳಿಗೆ ISI ಮಾರ್ಕ್ ಹೇಗೆ ಸಿಗತ್ತೆ? ಹೇಗೆ ಡೂಪ್ಲಿಕೇಟ್ ವಾಹನಗಳ ಪಾರ್ಟ್ಸ್ ಎಲ್ಲ ಇರ್ತದ ಹಾಗೆ ಆ ಥರ ಮಾಡ್ತಾರೆ. ಅದು ಕಾನೂನು ವಿಚಾರ, ಅದು ಅವರು ಅದನ್ನ ನೋಡಬೇಕು ಹೇಗೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಆ ನಿಟ್ಟಿನಲ್ಲಿ ಕ್ರಮ ಮಾಡಬೇಕು. ಯಾಕೆ ಆ ಥರ ಯಾರು ಮಾಡ್ತಾ ಇದ್ದಾರೆ, ಯಾರು ತಯಾರು ಮಾಡ್ತಾ ಇದ್ದಾರೆ, ಅದನ್ನು ಅವ್ರು ಹುಡುಕ್ಬೇಕು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಪ್ರಸನ್ನ ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಈಗ ತುಂಬ ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ. ನೀವು ಥರದ ವಿಡಿಯೋ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ದೀರಿ. ಇದರಿಂದ ನನ್ನ ಲೆಕ್ಕದಲ್ಲಿ ಜನರಿಗೂ ಪ್ರಯೋಜನ ಆಗಿದೆ ಅಂತ ತಿಳ್ಕೊತೇನೆ. ಮತ್ತು ಎಲ್ಲ ಯಂಗ್ಸ್ಟರ್ಸು ನೀವು ಈ ಥರ ಕೆಲಸ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಭಾಳ ಥರದ ಅವೇರ್ನೆಸ್ ಎಲ್ಲ ಬರೋ ತುಂಬ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ ನಿಮಗೆ. ಓಕೆ, ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.